ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೇ ನಮ್ಮ ಮಮ್ಮಿ ಊರಿಗೆ ಹೋಗಿರೋದ್ರಿಂದ ನಮಗೆ ನಾವೇ ಅಡುಗೆ ಮಾಡ್ಕೊಳ್ಬೇಕಾಯ್ತು. ಅದಕ್ಕೆ ಇವತ್ತು ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಸಿಕಮ್ನ ಸ್ವಲ್ಪ ಜಾಸ್ತಿ ಹಾಕಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟಕ್ಕಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ ಓಕೆ ಅನ್ನೋ ಥರ ಇತ್ತು. ನಾವು ಡೈಲಿ ಏನಾದರೂ ಒಂದು ಹೊಸ ಟ್ರೈ ಮಾಡ್ತಾಯಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಅಡುಗೆ ಮಾಡೋಕ್ಕೆ, ಹೇಗೆ ಮಾಡಬೇಕು, ಯಾವುದನ್ನು ಹಾಕಿದ್ರೆ ಹೇಗೆ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನಾದರೂ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಕಾರ್ನ್ ಮತ್ತು ಬ್ರಾಕಲಿನ ಎರಡನ್ನೂ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಎವ್ರಿ ಟೈಮ್ ನಮ್ಮ ಮಮ್ಮಿ ಊರಿಗೆ ಹೋದಾಗ ನಾವು ಏನಾದರೂ ಒಂದು ಸ್ಪೆಷಲಾಗಿ ಮಾಡ್ಕೊಂಡು ತಿಂತೀವಿ. ನಮ್ಮ ಮಮ್ಮಿ ಯಾವಾಗಲೂ ಬೈತಾ ಇರ್ತಾರೆ, ನಾವಿದ್ದಾಗ ನೀವು ಮಾಡೋದೇ ಇಲ್ಲ, ನಾವು ಇಲ್ಲದೇ ಇದ್ದಾಗೆ ನೀವು ಮಾಡ್ಕೊಂಡು ತಿಂತೀರಾ ಅಂತ ಅಂದ್ಬಿಟ್ಟು. ಎಲ್ರಿಗೂ ಅಷ್ಟೇ ಅಲ್ವಾ, ಅಮ್ಮ ಇದ್ದರೆ ಸ್ವಲ್ಪ ಕೇರ್ಲೆಸ್ನೆಸ್ ಆ್ಯಂಡ್ ಲೇಸಿನೆಸ್ ಅನ್ನೋದು ಬಂದ್ಬಿಡುತ್ತೆ, ಅವರೇ ಮಾಡಿಕೊಡ್ತಾರೆ ಬಿಸಿ ಬಿಸಿಗೆ ಅಂತ ಅಂದ್ಬಿಟ್ಟು. ಇನ್ನು ಮುಂದೆ ಸ್ವಲ್ಪ ಹೆಲ್ದಿ ಫುಡ್ಸ್ನ ಮೇಂಟೈನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಯಾವಾಗಲೂ ಹೆಲ್ದಿ ಫುಡ್ಡೇ ಆಲ್ಮೋಸ್ಟ್ ಅಲ್ಲಿ ತಿನ್ನೋದು, ಆದರೂ ಇನ್ನೂ ಸ್ವಲ್ಪ ಹೆಲ್ದಿ ಫುಡ್ಡನ್ನ ತಿನ್ನೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ. ಈಗ ಸ್ವಲ್ಪ ದಿವಸದಿಂದ ಬ್ಯುಸಿ ಇದ್ದಿದ್ದ ಕಾರಣ ನನಗೆ ಯಾವ ವ್ಲಾಗ್ಸ್ನೂ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಈ ಟೈಮು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಕನ್ಸಿಸ್ಟೆನ್ಸಿ ಇದ್ದರೆ ಏನೋ ಒಂದು ವರ್ಕೌಟ್ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ನಾನು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನೋ. ನಾವು ಟ್ರೈ ಮಾಡೋಷ್ಟು ಮಾಡೋದು, ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡು ಆ ದೇವ್ರ ಮೇಲೆ ಎಲ್ಲ ಬರನೂ ಹಾಕ್ಬಿಟ್ಟಿದ್ದೀನಿ. ಇವಾಗಂತೂ ನಿಜವಾಗ್ಲೂ ನನಗೆ ಆಫೀಸ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಆದ್ರೂ ಪ್ರೆಷರ್ ಕೊಟ್ಟು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.